ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಬ್ಯಾಕ್ ಸೈಡಲ್ಲಿ ಬೋಟ್ ನೆಕ್ ಯಾವ ರೀತಿ ಕಟ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ನಾನು ನೆಕ್ ಬಿಡ್ತು 3 ಇಂಚ್ ತೊಗೊಂಡಿದ್ದೀನಿ ಮತ್ತು ಆರ್ಮೋಲು 3.5 ಇಂಚ್ ತೊಗೊಂಡಿದ್ದೀನಿ. ಟೋಟಲಿ 6.5 ಇಂಚು. ಆರ್ಮೋಲ್ ಡೌನಿಂಗು ಕೂಡ 6.5 ಇಂಚಿಗೆ ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಈ ಬ್ಲೌಸ್ನ ಉದ್ದ 14 ಇಂಚಿದೆ. ಇದು 32 ಸೈಜಿನ ಬ್ಲೌಸ್ ಮೆಜರ್ಮೆಂಟು. ನೋಡಿ, ಇಲ್ಲಿಂದ 3 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ಲೈನ್ ಹಾಕ್ಕೊಂಬಿಡೋಣ. ಈ ಸೈಡಿಂದನೂ ಕೂಡ 3 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಲೈನ್ ಹಾಕ್ಕೊಂಬಿಡೋಣ. ಮತ್ತು ಇವಾಗ ಅವ್ರ ಬ್ಲೌಸಲ್ಲಿ ಡೀಪು ಎಷ್ಟಿದೆ ಅಂತ ನೋಡೋಣ. ಹತ್ತು ಇಂಚಿದೆ. ಇಲ್ಲಿಂದ 10 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಮತ್ತು ಇಲ್ಲಿ 3 ಇಂಚಿಗೆ ಮಾರ್ಕನ್ನು ಮಾಡೋಣ. ಮತ್ತು ಇಲ್ಲಿ ಒಂದು 3/4 ಇಂಚಷ್ಟು ಗ್ಯಾಪನ್ನು ಬಿಡಿ. ಇಲ್ಲಿ ಬಟನ್ ಹಾಕೋಕ್ಕೆ ನಾವು 3/4 ಇಂಚಷ್ಟು ಗ್ಯಾಪನ್ನು ಬಿಡಬೇಕು. ಗ್ಯಾಪ್ ಬಿಡದೆ ನಾವು ಹಾಗೇ ಡೈರೆಕ್ಟಾಗಿ ಅಲ್ಲಿ ತನಕ ಶೇಪನ್ನು ಕೊಟ್ಬಿಟ್ರೆ ಅದು ಫಿನಿಶಿಂಗು ಚೆನ್ನಾಗಿ ಬರೋಲ್ಲ. ಎದೆ ಸುತ್ತಳತೆ ಅವ್ರದ್ದು 8 ಇಂಚಿದೆ. ನಾನು 8 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಸ್ಟಿಚ್ಚಿಂಗೋಸ್ಕರ ಎಕ್ಸ್ಟ್ರಾ 1.5 ಇಂಚು. ಡೌನಲ್ಲಿ ಅವ್ರ ಬ್ಲೌಸನ್ನೇ ಈ ರೀತಿ 2 ಫೋಲ್ಡ್ ಮಾಡಿಕೊಂಡು ಎಲ್ಲಿ ಸ್ಟಿಚ್ ಬಂದಿರುತ್ತೆ ಅಲ್ಲಿಗೆ ಈ ರೀತಿ ಮಾರ್ಕನ್ನು ಮಾಡ್ಕೊಳ್ಳಿ. ಮತ್ತು ಎಕ್ಸ್ಟ್ರಾ 1 ಇಂಚು ಟಕ್ಸ್ ಹಿಡಿಯೋಕ್ಕೋಸ್ಕರ, ಸ್ಟಿಚಿಂಗೋಸ್ಕರ 1.5 ಇಂಚು. ಇದಕ್ಕೆ ಲೈನ್ ಹಾಕ್ಕೊಂಬಿಡೋಣ. ನೀವು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ನೆಕ್ಸ್ಟ್ ಟೈಮ್ ವೀಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇಲ್ಲಿಂದ ಬ್ಯಾಕ್ ಸೈಡಿದು ಶೇಪ್ಗೋಸ್ಕರ 1.5 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಈ ಸೈಡಲ್ಲಿ 1 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಆರೂವರೆ ಇಂಚಿದೆ. 3/4 ಇಂಚಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಶೇಪನ್ನು ಕೊಟ್ಕೊಳ್ಳಿ. ನೋಡಿ, ಇಲ್ಲೂ ಕೂಡ ಶೇಪನ್ನು ಕೊಟ್ಕೊಳ್ಳಿ. ನೋಡಿ, ಇಲ್ಲಿಂದ ಶೇಪನ್ನು ಕೊಟ್ಕೊಳ್ಳೋಣ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪನ್ನು ಕೊಟ್ಕೊಳ್ಬೋದು. ನೋಡಿ, ಇವಾಗ ನಾನು ಈ ರೀತಿ ಶೇಪನ್ನು ಕೊಟ್ಕೊಂಡಿದ್ದೀನಿ. ಇಲ್ಲಿ ಕೆಳಗಡೆ ಟಕ್ಸ್ ಹಿಡಿಯೋಕ್ಕೋಸ್ಕರ 4 ಇಂಚಿಗೆ ಒಂದು ಮಾರ್ಕು, ಮತ್ತು ಆ ಸೈಡ್ 1/2 ಇಂಚು, ಈ ಸೈಡ್ 1/2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹೈಟು 4 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಲೈನನ್ನು ಹಾಕ್ಕೊಂಬಿಡೋಣ. ಇವಾಗ ಇದು ಆಗಿದೆ. ಕಟ್ಟಿಂಗ್ ಮಾಡ್ಕೊಳ್ಳೋಣ. ನಾನು ನೆಕ್ಸ್ಟು ಇದನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇದು ಬ್ಯಾಕ್ ಸೈಡಲ್ಲಿ ಬೋಟ್ ನೆಕ್ಕು, ಫ್ರಂಟಲ್ಲಿ ನಾರ್ಮಲ್ಲು ಕಟ್ಟಿಂಗ್ ಮಾಡಿದ್ದೀನಿ. ಇದಕ್ಕೆ ಲೈನಿಂಗ್ ಬಟ್ಟೆ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ಬಟ್ಟೆನ 2 ಫೋಲ್ಡ್ ಮಾಡ್ಕೊಳ್ಬೇಕು. ಈ ರೀತಿ 2 ಫೋಲ್ಡ್ ಮಾಡಿಕೊಂಡು ಫೋಲ್ಡ್ ಸೈಡು ಇರುತ್ತಲ್ಲ ಅದನ್ನು ಫೋಲ್ಡ್ ಸೈಡಿಗೆ ಇಟ್ಕೊಂಡು ನೀವು ಎಕ್ಸ್ಟ್ರಾ 1 ಇಂಚು ಅಥವಾ 1.5 ಇಂಚು ಬಟ್ಟೆನ ಬಿಟ್ಟು ಕಟ್ಟಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಫ್ರಂಟ್ ಪಾರ್ಟು ಕೂಡ ಅಷ್ಟೇ. ಈ ರೀತಿ ಬಟ್ಟೆನ 2 ಫೋಲ್ಡ್ ಮಾಡಿಕೊಂಡು ಲೈನಿಂಗ್ ಬಟ್ಟೆ ಎಷ್ಟಿರುತ್ತೆ ಅದಕ್ಕಿಂತ 1.5 ಇಂಚು ಅಥವಾ 1 ಇಂಚು ಎಕ್ಸ್ಟ್ರಾ ಇರೋ ರೀತಿ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಲೈನಿಂಗ್ ಬಟ್ಟೆನ ಕಟ್ ಮಾಡ್ಕೊಳ್ಬೇಕು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.